ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಯಾರೆಲ್ಲ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ತಿರುಮಲದ ಪ್ರತಿಯೊಂದು ಅಪ್ಡೇಟ್ ಕೂಡ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನಾವು ಪೋಸ್ಟ್ ಮಾಡ್ತಿರ್ತೇವೆ. ನಿಮಗೆ ನೇರವಾಗಿ ನಿಮ್ಮ ಮೊಬೈಲ್ಗೆ ತಿರುಮಲದ ಎಲ್ಲ ಅಪ್ಡೇಟ್ಗಳನ್ನ ಪಡೆದುಕೊಳ್ಬೋದಾಗಿರುತ್ತೆ. ಇನ್ನು ನಾನು ನಿಮಗೆ ಕಳೆದ ವಿಡಿಯೋನಲ್ಲಿ ತಿರುಮಲದಲ್ಲಿ ಯಾವ ರೀತಿ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ನಿರೀಕ್ಷೆಯಿಂದ ಕಾಯುತ್ತಿರುವ ಫಸ್ಟ್ ಡೋರ್ ಸೇವಾ, ತಿರುಮಲದಲ್ಲಿ ದೇವರನ್ನ ನೋಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕಷ್ಟಪಟ್ಟು ತಿರುಮಲಕ್ಕೆ ಹೋಗಿರ್ತಾರೆ, ಅಲ್ಲಿ ದೇವರ ಮುಂದೆ ಹೋಗೋಷ್ಟೊತ್ತಿಗೆ ತಳ್ಳಿಬಿಟ್ಟಿರ್ತಾರೆ. ಕೆಲವಷ್ಟು ಸೆಕೆಂಡ್ಸ್ಗಳು ಮಾತ್ರ ದೇವರನ್ನ ನೋಡೋ ಒಂದು ಅವಕಾಶ ಇರುತ್ತೆ. ತುಂಬ ಜನಕ್ಕೆ ಅದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋದಿಲ್ಲ. ದೇವ್ರನ್ನ ಎಷ್ಟೊತ್ತು ನೋಡಿದ್ರೂ ನಮಗೆ ಸಮಾಧಾನ ಆಗೋದಿಲ್ಲ, ಯಾಕೆಂದರೆ ಅಷ್ಟು ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಸ್ವಯಂ ವ್ಯಕ್ತನಾಗಿ ನಿಂತಿರುವ ಕ್ಷೇತ್ರ ಅಂದರೆ ಅದು ತಿರುಮಲ ಅಂತ ಹೇಳ್ಬೋದು. ಹಾಗಾಗಿ ಲಕ್ಷಾಂತರ ಜನ ತಿರುಮಲಕ್ಕೆ ಬರ್ತಾರೆ. ತುಂಬ ಜನ ಇರುವ ಕಾರಣ ಕೆಲವು ಸೆಕೆಂಡ್ಗಳಲ್ಲಿ ದೇವರ ದರ್ಶನ ಆಗೋಗ್ಬಿಡುತ್ತೆ. ತುಂಬ ಜನಕ್ಕೆ ದೇವರನ್ನ ಅತಿ ಸಮೀಪದಿಂದ ಅಂದರೆ ಆಪಾದ ಮಸ್ತಕ ದರ್ಶನ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಪಾದದಿಂದ ಶಿರದ ತನಕ ಕಂಪ್ಲೀಟಾಗಿ ದೇವ್ರನ್ನ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವರು ಈ ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ ಈ ಸೇವೆಗಳನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೆ ಪ್ರಸ್ತುತ ಈ ವಿಡಿಯೋನಲ್ಲಿ ಸಿಗುತ್ತೆ. ಈ ಸೇವಾ ಟಿಕೆಟ್ಗಳ ಹೆಸರು ಬಂದುಬಿಟ್ಟು ಫಸ್ಟ್ ಡೋರ್ ಸೇವಾ ಅಂತ ಕರೀತಾರೆ. ಇದನ್ನು ಮೊದಲನೇ ಬಾಗಿಲಿನ ದರ್ಶನಗಳು ಅಂತ ಕರೀತಾರೆ. ತುಂಬ ವಿಶೇಷವಾದ ಸೇವೆಗಳಾಗಿರುತ್ತೆ. ಈ ಎಲ್ಲ ಸೇವೆಗಳು ನಮಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗ್ಗೆ ನಡೆಯುವ ಸೇವೆಗಳಾಗಿರುತ್ತೆ. ಇದು ಮೂಲ ವೆಂಕಟೇಶ್ವರ ಸ್ವಾಮಿಗೆ ನಡೆಯುವ ಸೇವೆಗಳಾಗಿರುತ್ತೆ. ಹಾಗಾಗಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಅದನ್ನು ನಮಗೆ ಲಕ್ಕಿ ಡಿಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದರಲ್ಲಿ ನಿಮಗೆ ಮೇಜರ್ ಆಗಿ 4 ರೀತಿಯ ಸೇವೆಗಳಿರುತ್ತೆ. ಅದರಲ್ಲಿ ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ. ಈ 4 ಸೇವೆಯಲ್ಲಿ ಯಾವುದೇ ಸೇವೆ ಸಿಕ್ತು ಅಂದರೆ ನೀವು ಭಾಗ್ಯಶಾಲಿ ಅಂತ ಹೇಳ್ಬೋದು. ಯಾಕೆಂದರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ತೀರಾ. ಇನ್ನು ಕೆಲವು ಸೇವೆಗಳಲ್ಲಿ ದೇವರ ಮುಂದೆ ಸಾಕಷ್ಟು ಹೊತ್ತು ಕುಳಿತುಕೊಂಡು ಸೇವೆ ವೀಕ್ಷಣೆ ಮಾಡುವ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ನಿಮಗೆ ಈ 4 ಸೇವೆಗಳಲ್ಲಿ ಯಾವುದೇ ಸೇವೆ ಸಿಕ್ಕಿದ್ರೂ ನೀವು ಅದೃಷ್ಟ ಅಂತಲೇ ಹೇಳ್ಬೋದು. ಹಾಗೆ ನೀವು ಇದನ್ನು ಬುಕ್ ಮಾಡ್ಕೊಳ್ಳುವಾಗ ನೀವು 4 ಸೇವೆಗಳನ್ನ ಒಮ್ಮೆನೇ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ. ಈಗ ಬನ್ನಿ ಮೊದಲನೇದಾಗಿ ಒಂದೊಂದು ಸೇವೆ ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಮೊದಲನೇ ಸೇವೆ ಬಂದ್ಬಿಟ್ಟು ನಮಗೆ ಸುಪ್ರಭಾತ ಸೇವೆ ಆಗಿರುತ್ತೆ. ಈ ಸುಪ್ರಭಾತ ಸೇವೆ ತಿರುಮಲದಲ್ಲಿ ಪ್ರತಿದಿನ ನೆರವೇರುತ್ತೆ. ಧನುರ್ಮಾಸ ಒಂದು ಹೊರತುಪಡಿಸಿ ಪ್ರತಿದಿನ ತಿರುಮಲದಲ್ಲಿ ನಡೆಯುವ ಸೇವೆ ಆಗಿರುತ್ತೆ. ತುಂಬ ವಿಶೇಷವಾದ ಸೇವೆ. ಬೆಳಗಿನ ಜಾವ 3 ಗಂಟೆಗೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಶ್ರೀ ವೆಂಕಟೇಶ್ವರ ಸುಪ್ರಭಾತದೊಂದಿಗೆ ದೇವರನ್ನ ಒಂದು ಎಬ್ಬಿಸುವ ಸೇವೆ ಆಗಿರುತ್ತೆ. ಈ ಸುಪ್ರಭಾತ ಸೇವಾ ಟಿಕೆಟ್ಗಳು ಯಾರಿಗೆ ಸಿಗುತ್ತೋ ನೀವು ಬೆಳಗಿನ ಜಾವ 2 ಗಂಟೆಗೆ ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಹೋಗಬೇಕಾಗಿರುತ್ತೆ. 3 ಗಂಟೆಗೆ ಕರೆಕ್ಟಾಗಿ ಈ ಸುಪ್ರಭಾತ ಸೇವೆ ನೆರವೇರುತ್ತೆ. ಈ ಸುಪ್ರಭಾತ ಸೇವೆ ನೆರವೇರೋದು ಬಂಗಾರು ವಾಕಿಲಿ ಒಳಗಡೆ ಇರುತ್ತೆ. ಜಯ ವಿಜಯ ನೀವು ನೋಡಿದ್ದೀರಲ್ಲ ಅದರ ಮುಂದೆ ಇರುತ್ತೆ. ನಮಗೆ ವೆಂಕಟೇಶ್ವರ ಸುಪ್ರಭಾತ ಸೇವೆ ಆದ ನಂತರ ನಿಮಗೆ ದೇವರ ಅತಿ ಸಮೀಪಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಕೇವಲ 120 ರೂಪಾಯಿ ಆಗಿರುತ್ತೆ, ಕೇವಲ 120. ಹಾಗೆ ನಮಗೆ ಈ ಟಿಕೆಟ್ಸ್ಗಳು ಬಂದುಬಿಟ್ಟು 130ರಿಂದ 150ವರೆಗೆ ಅದು ವೇರಿ ಆಗ್ತಾ ಇರುತ್ತೆ. ಈ ಅಷ್ಟು ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಇದಕ್ಕೆ ಅಪ್ಲೈ ಮಾಡೋರು ತುಂಬ ಜನನೇ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಒಂದು ಫೋನ್ ನಂಬರ್ನಲ್ಲಿ ಮ್ಯಾಕ್ಸಿಮಮ್ ನಮಗೆ 2 ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಯಾರು ಈ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ತೀರೋ ಅವರ ಮಕ್ಕಳನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಯಾವುದೇ ರೀತಿ ಟಿಕೆಟ್ ಚಾರ್ಜಸ್ ಇರೋದಿಲ್ಲ, ಬುಕ್ಕಿಂಗ್ ಬೇಕಾಗಿರೋದಿಲ್ಲ. 12 ವರ್ಷದ ಒಳಗಿನ ಮಕ್ಕಳಿದ್ರೆ ಮಾತ್ರ ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಯಾರು ಈ ಸುಪ್ರಭಾತ ಸೇವೆಗೆ ಹೋಗ್ತೀರೋ ಅವರು ಸಾಂಪ್ರದಾಯಿಕ ವಸ್ತ್ರಗಳನ್ನ ಮಾತ್ರ ಹಾಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ನ ನಿಮಗೆ ಅಲೋ ಮಾಡೋದಿಲ್ಲ. ಹಾಗೆ ನೀವು ಹಿಂದಿನ ದಿನನೇ ಹೋಗಬೇಕಾಗಿರುತ್ತೆ. ಯಾರಿಗಾದ್ರೂ ಸುಪ್ರಭಾತ ಸೇವೆ ಸಿಕ್ತು ಅಂದರೆ ಅವರು ಹಿಂದಿನ ದಿನವೇ ತಿರುಮಲಕ್ಕೆ ಹೋಗಿ ರೀಚ್ ಆಗಿರಬೇಕಾಗತ್ತೆ. ಯಾಕೆಂದರೆ ನಮಗೆ ಘಾಟ್ ರೋಡ್ನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಹಿಂದಿನ ದಿನವೇ ನೀವು ತಿರುಮಲಕ್ಕೆ ಹೋಗಿ ಮರುದಿನ ಅಂದರೆ ಬೆಳಗಿನ ಜಾವ 2 ಗಂಟೆಗೆ ಸುಪ್ರಭಾತ ಸೇವೆಯಲ್ಲಿ ಪಾಲ್ಗೊಂಡು ನಂತರ ನೀವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ಈ ಸೇವೆ ಆದ ನಂತರ ನಮಗೆ ತಿರುಮಲದಲ್ಲಿ ನಡೆಯುವ ಮುಂದಿನ ಸೇವೆ ಯಾವುದು ಅಂದರೆ ತೋಮಾಲ ಸೇವೆ ಅಂತ ಹೇಳ್ಬೋದು. ತೋಮಾಲ ಸೇವೆ ಬಂದುಬಿಟ್ಟು 220 ರೂಪಾಯಿ ಒಬ್ಬರಿಗಾಗತ್ತೆ. ಯಾರೆಲ್ಲ ಈ ತೋಮಾಲ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ತೀರಾ ಅವರು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ದೇವರ ಮುಂದೆ 40 ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ತುಂಬ ವಿಶೇಷವಾದ ಸೇವೆ ಅಂತ ಹೇಳ್ಬೋದು. ಅವರು ಯಾವ ಜನ್ಮದ ಪುಣ್ಯನೋ ಅವರಿಗೆ ಸಿಕ್ಕಿರೋರು ಅಂತ ಹೇಳ್ಬೋದು. ಟಿಕೆಟ್ಸ್ಗಳು ಎಷ್ಟಿರುತ್ತೆ ಅಂದರೆ ಕೇವಲ 10 ಟಿಕೆಟ್ ಇರುತ್ತೆ ಅಷ್ಟೇ. ನಿಮಗೆ ಈ ಟಿಕೆಟ್ಸ್ ಬಂದುಬಿಟ್ಟು ಮಂಗಳವಾರ, ಬುಧವಾರ ಮತ್ತು ಗುರುವಾರ
ನಿಮಗೆ ವಾರಕ್ಕೆ 30 ಟಿಕೆಟ್ ಅಂತ ಹೇಳ್ಬೋದು. ಈ ಥರ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ತುಂಬ ಕಡಿಮೆ ಟಿಕೆಟ್ಸ್ ಇರುತ್ತೆ, ಅಪ್ಲೈ ಮಾಡುವವರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾರಿಗಿದು ಸಿಕ್ತೋ ಅವ್ರು ಅದೃಷ್ಟ ಮಾಡಿದ್ರು ಅಂತ ಕೂಡ ಹೇಳ್ಬೋದು. ದೇವರ ಮುಂದೆ ತುಂಬ ಹೊತ್ತು ಕುಳಿತುಕೊಳ್ಬೋದು, ನಂತರ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇದು ಅರೌಂಡ್ ನಮಗೆ ಸುಪ್ರಭಾತ ಸೇವೆ ಆದ ನಂತರ ತೋಮಾಲ ಸೇವೆ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 4 o'clockಗೆ ಈ ಸೇವೆ ಸ್ಟಾರ್ಟ್ ಆಗುತ್ತೆ. ಈ ತೋಮಾಲ ಸೇವಾ ಟಿಕೆಟ್ ನಮಗೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ. ಈ ತೋಮಾಲ ಸೇವೆಗಳಿಗೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ, ನಮಗೆ ಸುಪ್ರಭಾತ ಸೇವೆಗೆ ಮಾತ್ರ ಅಲೋ ಮಾಡ್ತಾರೆ ಫಸ್ಟ್ ಡೋರ್ ಸೇವೆಗಳಲ್ಲಿ. ಈ ತೋಮಾಲ ಸೇವೆಯಲ್ಲಿ ಸಾಕಷ್ಟು ಹೊತ್ತು ದೇವರ ಮುಂದೆ ಕುಳಿತುಕೊಳ್ಬೇಕಾಗಿರುತ್ತಲ್ಲ, ಹಾಗಾಗಿ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಇನ್ನು ಮುಂದಿನ ಸೇವೆ ಬಂದುಬಿಟ್ಟು ಅರ್ಚನಾ ಸೇವೆ ಇರುತ್ತೆ. ಈ ಅರ್ಚನಾ ಸೇವಾ ಟಿಕೆಟ್ ಕೂಡ ತುಂಬ ವಿಶೇಷವಾದ ಟಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ತುಳಸಿ ದಳಗಳಿಂದ ವೆಂಕಟೇಶ್ವರ ಸ್ವಾಮಿಗೆ ಸಹಸ್ರ ನಾಮಾರ್ಚನೆ ಮಾಡ್ತಾರೆ. 1000 ನಾಮಗಳಿರುತ್ತೆ. ಒಂದೊಂದು ನಾಮಗಳು ನಿಧಾನಕ್ಕೆ ಅವರು ಉಚ್ಚಾರಣೆ ಮಾಡುತ್ತಾ 1000 ನಾಮಗಳಾಗಿರೋ ತನಕ ನಿಮಗೆ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇದು ಅರೌಂಡ್ ನಮಗೆ 45 ನಿಮಿಷ ಆಗುತ್ತೆ. ಅದಾದ ನಂತರ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಅಮ್ಮನವರು ಇರ್ತಾರಲ್ಲ, ಅವರಿಗೆ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು, ಅಷ್ಟು ವಿಶೇಷವಾಗಿರುತ್ತೆ. ಈ ಅರ್ಚನಾ ಸೇವಾ ಟಿಕೆಟ್ ಕೂಡ 220 ರೂಪಾಯಿ ಆಗಿರುತ್ತೆ. ಇದು ಕೂಡ ನಮ್ಗೆ ಕೇವಲ 10 ಟಿಕೆಟ್ನ ರಿಲೀಸ್ ಮಾಡ್ತಾರೆ. ಮಂಗಳವಾರ, ಬುಧವಾರ ಮತ್ತು ಗುರುವಾರ ಈ ಸೇವೆಗಳು ನಡೆಯುತ್ತದೆ. ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಇದು ಕೂಡ 220 ರೂಪಾಯಿ ಆಗಿರುತ್ತೆ. ಇಲ್ಲೂ ಕೂಡ ನಮಗೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಇನ್ನು ಮುಂದಿನ ಸೇವೆ ಬಂದುಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ. ಅದರಲ್ಲೇ ಇರುತ್ತೆ ನಿಮಗೆ ಅಷ್ಟದಳ ಅಂದರೆ 8 ದಳ. ಪಾದ ಪದ್ಮಾರಾಧನಾ ಅಂದರೆ ಪಾದಗಳಿಗೆ ಅರ್ಪಣೆ ಮಾಡುವುದು, ಪಾದಗಳಿಗೆ ಆರಾಧನೆ ಮಾಡುವುದು ಅಂತ. ಬಂಗಾರ ಪುಷ್ಪಗಳಿಂದ ಶ್ರೀನಿವಾಸನ ಪಾದಗಳಿಗೆ ಒಂದು ಅರ್ಚನೆ ಮಾಡುವ ಸೇವೆ ಆಗಿರುತ್ತೆ. ಇದು ನಮಗೆ ಪ್ರತಿ ಮಂಗಳವಾರ ನೆರವೇರುತ್ತೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಇದು ಕೂಡ ನಮಗೆ 60 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಮಗೆ ಸುಪ್ರಭಾತ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಅದಾದ ನಂತರ ಅಷ್ಟದಳ ಪಾದ ಪದ್ಮಾರಾಧನಾ, ಇನ್ನು ಅರ್ಚನಾ ತೋಮಾಲ ಸೇವಾ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರೆ. ಈ ಎಲ್ಲ ಸೇವಾ ಟಿಕೆಟ್ಗಳು ನಮಗೆ ಫೆಬ್ರವರಿ ತಿಂಗಳದ ಕೋಟ ಪ್ರಸ್ತುತ ರಿಲೀಸ್ ಮಾಡ್ತಿರೋದು. ನಿಮ್ಗೆ ಯಾರಿಗೆಲ್ಲ ಮೊದಲನೇ ಬಾಗಿಲಿನ ಸೇವೆಗಳಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಇದೆಯೋ ಅವರು 18ನೇ ತಾರೀಕು ಅಂದರೆ ನವೆಂಬರ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಳುವ ಸೇವೆ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ಹಾಗೆ ನಿಮ್ಮ ಹೆಸರು, ಜನರಲ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನಿಮಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕಡೆಯ ಅವಕಾಶ ಬಂದುಬಿಟ್ಟು ನವೆಂಬರ್ 20ನೇ ತಾರೀಕು ನಿಮಗೆ ಕಡೆಯ ಅವಕಾಶ ಇರುತ್ತೆ. 10 ಗಂಟೆಗೆ ಸ್ಟಾಪ್ ಮಾಡಿಬಿಡ್ತಾರೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ನವೆಂಬರ್ 20ನೇ ತಾರೀಕು ಇದರ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಹಾಗೆ ಇದರ ರಿಸಲ್ಟ್ಸ್ ಬಂದುಬಿಟ್ಟು ನೀವು ತಿರುಮಲದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ನೀವು ನೋಡ್ಬೋದಾಗಿರುತ್ತೆ. ಇಲ್ಲ ಅಂದರೆ ನಾವು ವಾಟ್ಸಪ್ ಗ್ರೂಪ್ನಲ್ಲಿ PDF ಸೆಂಡ್ ಮಾಡ್ತೀವಿ, ಅದರಲ್ಲಿ ಕೂಡ ನೀವು ಸರ್ಚ್ ಮಾಡಿಕೊಂಡು ನಿಮಗೆ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾಗೆ ಇನ್ ಕೇಸ್ ಏನಾದರೂ ನೀವು ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಸೊ ಈ ಡೇಟಿಗೆ ನೀವು ಈ ಸೇವೆಗೆ ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಪೇಮೆಂಟ್ ಮಾಡುವ ಮುಖಾಂತರ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಕೂಡ ಮೆಸೇಜ್ ಬರುತ್ತೆ. ನಿಮ್ಗೇನಾದರೂ ಅದು ಸೆಲೆಕ್ಟ್ ಆಗಿತ್ತು ಅಂದರೆ ನೀವು ಯಾವ ಫೋನ್ ನಂಬರಿಂದ ನೀವು ಲಾಗಿನ್ ಆಗಿ ಅಪ್ಲೈ ಮಾಡಿರ್ತೀರೋ ಅದೇ ಫೋನ್ ನಂಬರ್ ಮುಖಾಂತರ ನೀವು ಮತ್ತೊಮ್ಮೆ TTD ವೆಬ್ಸೈಟಿಗೆ ಲಾಗಿನ್ ಆಗಿ ಅಲ್ಲಿ ನೀವು ಮತ್ತೆ ಪೇಮೆಂಟ್ ಮಾಡುವ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದಾಗಿರುತ್ತೆ. ಬುಕಿಂಗ್ ಹಿಸ್ಟ್ರಿಗೆ ಹೋದರೆ ನಿಮ್ಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಅದರ ಮುಖಾಂತರ ನೀವು ಪೇ ಮಾಡುವ ಮುಖಾಂತರ ಟಿಕೆಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಏನಾದರೂ ಒಮ್ಮೆ ನಿಮಗೆ ಈ ಫಸ್ಟ್ ಡೋರ್ ಸೇವಾ ಏನಾದರೂ ಸಿಕ್ತು ಅಂದರೆ ಮತ್ತೆ 6 ತಿಂಗಳ ಕಾಲ ಮತ್ತೊಮ್ಮೆ ನಿಮಗೆ ಫಸ್ಟ್ ಡೋರ್ ಸೇವಾನ ನಿಮಗೆ ಅಪ್ಲೈ ಮಾಡ್ಕೊಳ್ಳೋ ಎಲಿಜಿಬಿಲಿಟಿ ಇರೋದಿಲ್ಲ. 6 ಮಂತ್ಸ್ ಗ್ಯಾಪ್ ಅನ್ನೋದು ನಿಮಗೆ ಖಂಡಿತವಾಗಿ ಇರಬೇಕಾಗತ್ತೆ. ಈಗ ಪ್ರಸ್ತುತ ನಮ್ಮ ವಿಡಿಯೋನಲ್ಲಿ ಈ ಲಕ್ಕಿ ಡಿಪ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ನಾವು ಕಳೆದ ತಿಂಗಳು ಅಪ್ಲೈ ಮಾಡಿರೋ ವಿಡಿಯೋನ ನಿಮಗೆ ತೋರಿಸ್ತೀನಿ. ಅದೇ ರೀತಿ ನಿಮಗೆ ಈ ತಿಂಗಳು ಕೂಡ ಅದೇ ರೀತಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಬನ್ನಿ ಈಗ ನಮ್ಮ ಸಿಸ್ಟಮ್ನಲ್ಲಿ ಹೇಗೆ ಈ ಲಕ್ಕಿ ಡಿಪ್ ಅಂದರೆ ಫಸ್ಟ್ ಡೋರ್ ಸೇವಾಗೆ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗಿರುತ್ತೆ. ಈ ವೆಬ್ಸೈಟ್ ಅಲ್ಲಿ ನೀವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಮೊದಲಿಗೆ ನಾವು ಲಾಗಿನ್ ಆಗೋಣಂತೆ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕೊಡಿ. ಲಾಗಿನ್ ಆದ ನಂತರ ನಾವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸುತ್ತೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನಾವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಇಲ್ಲಿ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್. ಅಂದ್ರೆ ನಿಮ್ಗೆ ಆಲ್ರೆಡಿ ಇದರಲ್ಲಿ ಲಕ್ಕಿ ಡಿಪ್ ಅಲ್ಲಿ ನಿಮ್ಗೆ ಏನಾದರೂ ಸೇವೆ ಸಿಕ್ಕಿದ್ರೆ ನೆಕ್ಸ್ಟ್ ನೀವು 180 ಡೇಸ್ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಅದಾದ ನಂತರ ನೀವು ಅಪ್ಲೈ ಮಾಡ್ಕೋಬಹುದು. ಈ ರೀತಿಯಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಈ ಒಂದು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೋಬೇಕು. ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನಿಮ್ಮ ಒಂದು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ನೀವು ಒಂದು ಮೊಬೈಲ್ ನಂಬರ್ ಇಂದ ಮಿನಿಮಮ್ ಒಬ್ರಿಗೆ ಮಾಡ್ಕೋಬಹುದು, ಇಲ್ಲ ಮ್ಯಾಕ್ಸಿಮಮ್ ಇಬ್ಬರಿಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. ಸೊ ಒಂದು ಮೊಬೈಲ್ ನಂಬರ್ ಇಂದ ನಾವು ಇಬ್ಬರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋಣಂತೆ. ಮತ್ತೆ ಇಲ್ಲಿ ನಮ್ಮ ಒಂದು ಜನರಲ್ ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕು. ಅಂದ್ರೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್, ಕಂಟ್ರಿ, ಸ್ಟೇಟ್, ಸಿಟಿ, ಪಿನ್ ಕೋಡ್, ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಬೇಕಾಗಿರುತ್ತೆ. ಈ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಪಿಲಿಗ್ರಿಮ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಬೇಕು. ಈಗ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನಾವು ನೇಮ್, ಏಜ್, ಜೆಂಡರ್, ಫೋಟೋ ಐ ಡಿ ಪ್ರೂಫ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಕಂಟಿನ್ಯೂನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ನಿಮಗೆ ಎಲ್ಲ ಸೇವೆದು ಕಾಸ್ಟ್ ಮತ್ತು ಯಾವ್ಯಾವ ಸೇವೆ ಇರುತ್ತೆ ಅಂತ ತೋರಿಸ್ತಾ ಇದೆ. ಮತ್ತು ಸೇವೆ ರಿಪೋರ್ಟಿಂಗ್ ಟೈಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ತೋಮಲ ಸೇವೆ ನಿಮಗೆ ರಿಪೋರ್ಟಿಂಗ್ ಟೈಮ್ 3 AM ಇರುತ್ತೆ. ಇದರ ಕಾಸ್ಟ್ 220 ರೂಪೀಸ್ ಆಗಿರುತ್ತೆ. ಅರ್ಚನಾ ಕೂಡ 220 ರೂಪೀಸ್. ಇದರ ರಿಪೋರ್ಟಿಂಗ್ ಟೈಮ್ ನಿಮಗೆ 4 o'clock ಇರುತ್ತೆ. ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ 1250 ರೂಪಾಯಿ ಆಗಿರುತ್ತೆ. ಮತ್ತೆ ರಿಪೋರ್ಟಿಂಗ್ ಟೈಮ್ 8:15 ಇರುತ್ತೆ. ಮತ್ತೆ ಸುಪ್ರಭಾತ ಸೇವೆ ಬಂದ್ಬಿಟ್ಟು ನಿಮಗೆ ಕೇವಲ 120 ರೂಪಾಯಿ ಆಗಿರುತ್ತೆ. ಮತ್ತೆ ಇದರ ಒಂದು ರಿಪೋರ್ಟಿಂಗ್ ಟೈಮ್ ನಿಮಗೆ ಬೆಳಗ್ಗೆ 2 ಗಂಟೆಗಿರುತ್ತೆ, ಬೆಳಗಿನ ಜಾವ 2 ಗಂಟೆಗೆ. ಇಲ್ಲಿ ನೀವು ಸೇವೆ ಮತ್ತೆ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಚಾನ್ಸಸ್ ಜಾಸ್ತಿ ಆಗ್ಬೇಕು ಅಂದ್ರೆ ಸೇವೆಯಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ನೀವು ಇಲ್ಲಿ ಈ ಒಂದು ಆಪ್ಷನ್ ಇದೆ, ಸೆಲೆಕ್ಟ್ ಆಲ್ ಸೇವಾ ಅಂಡ್ ಡೇಟ್ಸ್. ಅಂದ್ರೆ ನಿಮ್ಗೆ ಯಾವ್ಯಾವ ಡೇಟ್ ಅಲ್ಲಿ ಸೇವೆ ಇದೆ ಎಲ್ಲಾ ಡೇಟ್ಗೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಎಲ್ಲಾ ಸೇವೆಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆಗ ನಮ್ಮ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಒಂದು ಸೇವೆ ಅಲ್ಲಾದ್ರೂ ನಮ್ಮ ಹೆಸರು ಬರುವ ಚಾನ್ಸ್ ಇರುತ್ತೆ. ಸೊ ಅದರಿಂದ ನಾವು ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿದೀವಿ. ನಿಮ್ಗೆಲ್ಲ ಪರ್ಟಿಕ್ಯುಲರ್ ಡೇಟಿಗೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಗೆ ಇವಾಗ ಫೆಬ್ರವರಿ 5ಗೆ ನಾವು ತೋಮಾಲ ಸೇವೆ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನ ನಾವು ಫೆಬ್ರವರಿ 11ಗೆ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಸುಪ್ರಭಾತ ನಮಗೆ 2-3 ಡೇಟ್ ಸಿಗ್ಬೇಕಂದ್ರೆ ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ಬೋದು ಫೆಬ್ರವರಿ ತಿಂಗಳಿಗೆ ಟೋಟಲ್ ಆಗಿ ತೋಮಾಲ ಸೇವೆ ಬಂದ್ಬಿಟ್ಟು 110 ಟಿಕೆಟ್ ನ ರಿಲೀಸ್ ಮಾಡ್ತಿದ್ದಾರೆ. ಅರ್ಚನಾ ಕೂಡ 110 ಟಿಕೆಟ್, ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನ 180 ಟಿಕೆಟ್ಸ್ ಆಗಿರುತ್ತೆ. ಮತ್ತೆ ಸುಪ್ರಭಾತ ಸೇವೆ ಬಂದ್ಬಿಟ್ಟು ನಮಗೆ 7245 ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ನೀವು ಬೇಕಿದ್ರೆ ಪರ್ಟಿಕ್ಯುಲರ್ ಡೇಟ್ ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಗ್ರೀನ್ ಬಂದ್ರೆ ಸೆಲೆಕ್ಟೆಡ್ ಅಂತ ಅರ್ಥ ಆಗಿರುತ್ತೆ. ಇಲ್ಲ ನಿಮ್ಗೆ ಎಲ್ಲಾ ಡೇಟ್ಗೂ ಎಲ್ಲಾ ಸೇವೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋಬಿಡಿ, ಸೆಲೆಕ್ಟ್ ಆಲ್ ಸೇವಾಸ್ ಆರ್ ಡೇಟ್ಸ್ ಅಂತ. ಈ ಒಂದು ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲಾ ಡೇಟ್ಗೂ ಎಲ್ಲಾ ಸೇವೆಗಳು ಕೂಡ ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇದಾದ ನಂತರ ಓಕೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಟು ರಿವ್ಯೂ ಅಂತ ಇದೆ. ಕಂಟಿನ್ಯೂ ಟು ರಿವ್ಯೂ ಅಲ್ಲಿ ನಿಮ್ಗೆ ಏನಾದರೂ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ಈ ಒಂದು ಡ್ರಾಪ್ ಡೌನ್ ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡ್ಕೊಬಹುದು. ಈಗ ನೋಡಿ ನಾವು ಸೆಲೆಕ್ಟ್ ಮಾಡಿರುವ ಡೇಟ್ಸ್ ಮತ್ತೆ ಸೇವೆ ಎಲ್ಲ ಕೂಡ ಟಿಕ್ ಮಾರ್ಕ್ ಇದೆ. ಮತ್ತೆ ಕನ್ಫರ್ಮ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಮ್ದು ರಿಜಿಸ್ಟ್ರೇಷನ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಮತ್ತೆ ನೀವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಫೋನ್ ನಂಬರ್ಗೆ ನಿಮ್ಗೆ ಮೆಸೇಜ್ ಬರುತ್ತೆ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.